ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕನ್ನಡತಿಯನು. ಇವತ್ತು ಬಸ್ಸಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಯಾವ ಥರ ಅಂತಂದರೆ, ನಾನು ಡ್ಯೂಟಿಗೆ ಹೋಗ್ಬೇಕಾದ್ರೆ ಬಸ್ಸಿಗೆ ಹೋಗ್ತಾ ಇದ್ದೆ ಅಂತ ಟೂ ವೀಲರ್ ಯಾರು ಓಡಿಸ್ತಾರೆ ಅಂತ ಹೇಳ್ಬಿಟ್ಟು, ಸರಿ ಬಸ್ಸು ತುಂಬ ರಶ್ ಇತ್ತು, ನಿಂತಿದ್ದೆ. ನಾನು ನಿಂತಿರೋ ಹತ್ರ ಒಂದು ಸೀಟಲ್ಲಿ ಒಂದು ಹುಡುಗಿ, ಚಿಕ್ಕ ಹುಡುಗಿ ಅಂದರೆ ಮೇ ಬಿ ಕಾಲೇಜ್ ಓದ್ತಾ ಇತ್ತು ಅನಿಸುತ್ತೆ, ಆ ಹುಡುಗಿ ಕೂತಿತ್ತು. ಆ ಹುಡುಗಿ ನಾನು ಹತ್ತಿದಾಗಿಂದ ಪದೇ ಪದೇ ನನ್ನನ್ನೇ ಹಿಂಗೆ ನೋಡ್ತಾ ಇತ್ತು. ನಾನು ಏನಕ್ಕಪ್ಪ, ನಾನು ಇವತ್ತು ಇದು ಮ್ಯಾಕ್ಸಿ ಡ್ರೆಸ್ ಹಾಕೊಂಡಿದ್ದು ಚೆನ್ನಾಗಿ ಕಾಣ್ತಾ ಇದ್ದು, ನಿನ್ನ ಡ್ರೆಸ್ ನೋಡ್ತಾ ಇದ್ದೆ ಹುಡುಗಿ ಅಂತ ಅಂದ್ಕೊಂಡೆ. ಒಂದು 10 ನಿಮಿಷ ಹಂಗೆ ನೋಡಿ 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 ಆಮೇಲೆ ನಾನು ನಿಮ್ಮ ಬ್ಯಾಗ್ ಹಿಡ್ಕೊಳ್ಳ ಅಂತ ಕೇಳ್ತು. ಸರಿ ಅಂತ ಹೇಳಿ ನನ್ನ ವ್ಯಾನಿಟಿ ಬ್ಯಾಗ್ ಕೊಟ್ಟೆ. ಆಮೇಲೆ ಹುಡುಗಿ ಪದೇ ಪದೇ ಹಂಗೆ ಮುಖ ನೋಡ್ತಿದ್ದು. ನಾನು ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಡ್ರೆಸ್ಸು ವಾವ್ ಅಂತ ಅಂದ್ಕೊಂಡು, ನಾನು ಮಾಸ್ಕ್ ಬೇರೆ ಹಾಕಿದ್ದು. ಸರಿ ನಾನು ನೋಡ್ತಾ ಇದ್ದೆ, ಆ ಹುಡುಗಿ ಇನ್ನೊಂದು 2 ನಿಮಿಷ ಬಿಟ್ಬಿಟ್ಟು, ನೀವು ಪ್ರೆಗ್ನೆಂಟಾ ಅಂತ ಕೇಳ್ತು ನನಗೆ. ಇಲ್ಲಪ್ಪ ಪ್ರೆಗ್ನೆಂಟ್ ಅಲ್ಲ ನಾನು ಅಂತಂದೆ. ಮೇ ಬಿ ಆ ಹುಡುಗಿ ನಾನು ಪ್ರೆಗ್ನೆಂಟು ಅಂದರೆ ಸೀಟ್ ಬಿಟ್ಕೊಡೋಕ್ಕೆ ಅಂತ ಕೇಳ್ತೈತೆ ಅನಿಸುತ್ತೆ. ನನಗೆ ನಗು ಬರ್ತೈತೆ. ಅದೇ ಯಾರಾದ್ರೂ ವೆಯ್ಟ್ ಜಾಸ್ತಿ ಇದ್ದೀವಿ ಅಂತ ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲಿಂಗ್ ಇರೋರು ಕೇಳಿದರೆ ನಕ್ಕೆ ಅತ್ತೆ ಬಿಡೋರ ಏನೋ ಗೊತ್ತಿಲ್ಲ, ನನಗಂತೂ ನೆನೆಸ್ಕೊಂಡು ನಗು ಬರ್ತಾಯಿದೆ. ಅದೊಂಥರ ಹೆಂಗಾಯ್ತು ಅಂತಂದರೆ, ಆ ಹುಡುಗಿ ನನ್ನ ಮುಖನೇ ಮತ್ತೆ ನೋಡಲಿಲ್ಲ. ಒಂಥರ ಎಮೋಷ್ನಲ್ ಡ್ಯಾಮೇಜ್ ಅಂತಾರಲ್ಲ ಆ ಥರ. ಆ ಹುಡುಗಿಗಾಯ್ತು ನನಗಾಯ್ತು ಗೊತ್ತಿಲ್ಲ, ನನಗಂತೂ ನಕ್ಕು ಸಾಕಾಯಿತು. ಇದೇ ಥರ ಇನ್ಸಿಡೆಂಟು ನಾನು ವರ್ಕ್ ಮಾಡೋ ಜಾಗದಲ್ಲೇ ಒಂದ್ಸಲ ಆಯ್ತು. ಯಾಕಂದರೆ ನಾನು ಕ್ಲಿನಿಕಲ್ಲಿ ವರ್ಕ್ ಮಾಡೋದಾಯ್ತಾ, ಅಲ್ಲಿ ಗೈನಕಾಲಜಿಸ್ಟ್ ಇದ್ದಾರೆ. ಅಲ್ಲಿ ಈ ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ಬರ್ತಾ ಇರ್ತಾರೆ. ಅವರು ಅದರಲ್ಲಿ ಒಬ್ಬರು ಬರ್ತಾರೆ ಅಂದರೆ, ಈ ರೆಗ್ಯುಲರಾಗಿ ಯೂಶ್ವಲಿ ಬರೋರು ನನಗೆ ಎಲ್ಲರೂ ಚೆನ್ನಾಗಿ ಪರಿಚಯ ಇರ್ತಾರೆ. ಸೊ ಯಾರೋ ಒಬ್ಬರು ಫಸ್ಟ್ ಟೈಮ್ ಒಬ್ಬರು ಪ್ರೆಗ್ನೆಂಟ್ ಲೇಡಿ ಬಂದರು. ಮೇ ಬಿ ಅವ್ರು ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಆಗಿರೋದು ಅನಿಸುತ್ತೆ. ಅವರು ಬಂದರು. ಒಂದಿನ ಬಂದಾಗ, ಚೆಕಪ್ ಬಂದಾಗ ಸುಮ್ಮನೆ ನೋಡ್ಕೊಂಡು ಹೋದರು. 2ನೇ ಸಲ ಫಾಲೋ ಅಪ್ ಬಂದಾಗ ನನ್ನ ಕೇಳಿದರು, ನಿಮಗೆ ಎಷ್ಟು ತಿಂಗಳು ಪ್ರೆಗ್ನೆಂಟ್ ನೀವು ಅಂತ. ನಾನು ಅವ್ರ ಪಾಪ ಯಾಕೆ ಹರ್ಟ್ ಮಾಡಬೇಕು ಅಂತ 5 ತಿಂಗಳು ಅಂತ ಹೇಳಿದೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವರು ಚೆಕಪಿಗೆ ಬರ್ತಾನೆ ಇದ್ರು. ಪಾಪ ಅವ್ರೊಂದು 3 ತಿಂಗಳಾಯ್ತು, 6 ತಿಂಗಳಾಯ್ತು, 9 ತಿಂಗಳಾಯ್ತು. ಅವರು ಇವಳೇನು ಇನ್ನೂ ಬರ್ತಾಳೆ, ಇವಳಿಗೆ ಡೆಲಿವರಿ ಆಗಲಿಲ್ವಾ, ನಾನು 3 ತಿಂಗಳು ಪ್ರೆಗ್ನೆಂಟ್ ಇದ್ದಾಗಲೇ ಇವಳು 5 ತಿಂಗಳು ಅಂತ ಅಂದ್ಲು ಅಂತ. ಪಾಪ ಅವರು ಡೆಲಿವರಿ ಆದಮೇಲೆ ಚೆಕಪಿಗೆ ಬಂದರೆ ನನ್ನ ಮುಖನೇ ನೋಡ್ತಾ ಇರಲಿಲ್ಲ. ಅವ್ರಿಗೆ ಏನು ಅನ್ನಿಸ್ತಾ ಏನೋ, ಅಯ್ಯೋ ಇವಳಿಗೆ ಏನು ಅಂದ್ಕೊಂಡ್ರು ಏನೋ, ನಾನು ಈ ಥರ ಕೇಳಿದ್ನಲ್ಲ ಅಂತ. ಯಾಕಂದರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಲೈಫನ್ನು ಎಷ್ಟು ಪಾಸಿಟಿವ್ ಆಗಿ ತಗೋತೀವೋ ಆವಾಗ ನಮಗೆ ಯಾವುದೂ ಅರ್ಥ ಆಗಲ್ಲ. ಏನು ಮಾಡೋಕ್ಕಾಗಲ್ಲ. ಇವಾಗ ಯಾರಿಗೆ ಏನೋ ಅನಿಸಿದ್ದು ಕೇಳ್ತಾರೆ, ನಾವು ಅದಕ್ಕೆಲ್ಲ ಇವಾಗ ನೀವು ಪ್ರೆಗ್ನೆಂಟ್ ಅಂತ ಕೇಳ್ಬಿಟ್ರಲ್ಲ, ನಾನು ಅಷ್ಟು ದಪ್ಪ ಇದ್ದೀನ, ಹಂಗಿದ್ದೀನ ಹಿಂಗಿದ್ದೀನ ಅಂತ ನೀವು ಫೀಲ್ ಮಾಡ್ಕೊಂಡು ಕೂತ್ಕೊಂಡ್ರೆ ಡಿಪ್ರೆಷನ್ಗೆ ಹೋಗ್ಬೇಕಾಗುತ್ತೆ. ನಾನು ವರ್ಕ್ ಮಾಡೋ ಪ್ಲೇಸಲ್ಲಿ ಹೆಂಗಿದೆ ಅಂದರೆ, ದಿನಕ್ಕೆ ಒಂದು 100 ಜನ ಬರ್ತಾರೆ. ಅದರಲ್ಲಿ ಒಂದು 20 ಜನನಾದರೂ ಏನಾದರೂ ಕಮೆಂಟ್ ಹೊಡಿತಾರೆ. ಏನಂದರೆ ಅಲ್ಲಿ ರೆಗ್ಯುಲರಾಗಿ ಬರೋ ಪೇಷಂಟ್ಸ್ ಇರ್ತಾರೆ, ಅಲ್ಲಿ ಆಂಟಿಗಳೆಲ್ಲ ಇರ್ತಾರೆ. ಅವ್ರು ಬಂದಾಗೆಲ್ಲ, ಏನಮ್ಮ ಇಷ್ಟು ದಪ್ಪ ಆಗ್ಬಿಟ್ಟಿದ್ಯಾ, ಯಾಕೆ ಏನೋ ಒಂಚೂರು ಎಕ್ಸಸೈಸ್ ಏನಾದರೂ ಮಾಡು, ಒಂಚೂರು ವಾಕಿಂಗ್ ಮಾಡು, ಇದು ಮಾಡು, ಡಯಟ್ ಮಾಡು. ಪಾಪ ಅವ್ರಿಗೆ ಏನು ಗೊತ್ತು, ನಾವು ಏನೇನೆಲ್ಲ ತಿಪ್ಪರ್ಲಾಗ ಹೊಡಿತಾ ಇದ್ದೀವಿ. ದಿನ 10,000 ಸ್ಟೆಪ್ಸ್ ಅಂತೆ, ವಾಕಿಂಗ್ ಅಂತೆ, ಡಯಟ್ ಅಂತೆ, ಎಕ್ಸಸೈಸ್ ಅಂತೆ, ಏನೇನೋ ಮಾಡ್ತಿದ್ದೀವಿ, ಆಗ್ತಾ ಇಲ್ಲ. ಏನು ಮಾಡೋದು? ಅವ್ರಿಗೆ ಹೇಳಿದರೆ ಅದು ಅರ್ಥ ಆಗಲ್ಲ. ಅವ್ರು ಏನೋ ಒಂದು ಕಮೆಂಟ್ ಮಾಡ್ತಾರೆ. ನಾವು ಅದನ್ನೆಲ್ಲ ಈ ಕಡೆ ಕಿವಿಲಿ ಕೇಳ್ಕೊಂಡು ಈ ಕಡೆ ಕಿವಿಲಿ ಬಿಟ್ಬಿಡ್ಬೇಕು. ಮತ್ತು ಇನ್ನೊಂದು ಅಂದರೆ, ನಮ್ಮ ಸುತ್ತಮುತ್ತ ಇರೋರೇನೆ ಇಲ್ಲಿ ನಾವು ವರ್ಕ್ ಮಾಡೋ ಪ್ಲೇಸಲ್ಲೇ ಕಮೆಂಟ್ ಮಾಡ್ತಾರೆ, ದಪ್ಪ ಆಗಿದೆಯಾ, ಚೆನ್ನಾಗಿ ಕಾಣ್ತಾ ಇಲ್ಲ, ಈ ಡ್ರೆಸ್ ಹಂಗೆ ಕಾಣ್ತಾ ಇದೆ, ಹಿಂಗೆ ಕಾಣ್ತಾ ಇದೆ ಅಂತ. ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ನಾವು ಕನ್ನಡಿ ಮುಂದೆ ನಿಂತಿದ್ದಾಗ ನಾವು ಚೆನ್ನಾಗಿ ಕಾಣ್ತಿದ್ದೀವಿ. ಬೇರೆಯವ್ರಿಗೆ ಚೆನ್ನಾಗಿ ಕಾಣಿಸಿ ನಮ್ಗೆ ಏನಾಗಬೇಕಾಗಿತ್ತಲ್ಲ, ನಾವು ಚೆನ್ನಾಗಿ ಕಂಡ್ರೆ ಸಾಕು. ನಾನಂತೂ ಅಷ್ಟೇ ಅಪ್ಪ, ನಾನು ಬೇರೆ ಯಾರು ಏನಂದ್ರೂ ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ನಾನು ನೋಡ್ಕೊಂಡ್ರೆ ನಾನು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಲ್ವ, ನಾನು ಬ್ಯೂಟಿಫುಲ್ ಆಗಿದ್ದೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಅಷ್ಟೇ. ಬೇರೆಯವ್ರಿಗೆ ಏನಕ್ಕಪ್ಪ ಚೆನ್ನಾಗಿ ಕಾಣಬೇಕು, ನಾವು ಫಸ್ಟ್ ಆಫ್ ಆಲ್ ನಾವು ಚೆನ್ನಾಗಿ ಕಾಣಬೇಕು. ಬೇರೆಯವ್ರ ಬಗ್ಗೆ ನಾವು ಏನಕ್ಕೆ ತಲೆ ಕೆಡಿಸ್ಕೋಬೇಕು? ಬೇರೆ ಜನ ಮೆಚ್ಚಿಸ್ಕೊಂಡು ನಾವು ದೇವರನ್ನ ಬದುಕೋಕ್ಕಾಗತ್ತಾ? ಆಗಲ್ಲ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ. ನಿಮಗೆ ಖುಷಿಯಾಗೋ ಬಟ್ಟೆ ಹಾಕ್ಕೊಳ್ಳಿ, ಖುಷಿಯಾಗೋದು ಅಂದರೆ ಈ ಖುಷಿಯಾಗ್ದೆಲ್ಲ ತಿನ್ನಬೇಕು ಅಂತಂದರೆ ಜಂಕ್ ಫುಡ್ ಇಷ್ಟ ಆಗುತ್ತೆ ಅಂತ ದಯವಿಟ್ಟು ಜಂಕ್ ಫುಡ್ ಎಲ್ಲ ಜಾಸ್ತಿ ತಿನ್ನೋಕೆ ಹೋಗಬೇಡಿ. ಅದು ಇನ್ನೂ ವೆಯ್ಟ್ ಗೇನ್ ಆಗ್ತೀರಾ.
ನಿಮಗೆ ಇಷ್ಟ ಆಗೋ ಥರ ಬಟ್ಟೆ ಹಾಕೊಳ್ಳಿ, ಕಂಫರ್ಟಬಲ್ ಆಗಿರೋದು ಹಾಕೊಳ್ಳಿ. ಅದು ಬಿಟ್ಬಿಟ್ಟು ಅವ್ರು ಹಂಗಂತಾರ ಹಿಂಗಂತಾರ ಅಂತ ಹೇಳ್ಬಿಟ್ಟು ಇದು ಮಾಡಕ್ಕೆ ಹೋಗ್ಬೇಡಿ. ಡೀಸೆಂಟಾಗಿ ಹಾಕೊಂಡ್ರೆ ಎಲ್ಲ ಡ್ರೆಸ್ಸು ಚೆನ್ನಾಗಿ ಕಾಣುತ್ತೆ. ನೀವು ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಂಡು ಇದು ಮಾಡಿ ಯಾಕೆ ಚೆನ್ನಾಗಿರಲ್ಲ. ನಾನು ದಪ್ಪಾಗಿದ್ನ ಹಂಗೆ ಕಾಣ್ತಾ ಇದ್ನ ಹಿಂಗೆ ಕಾಣ್ತಾ ಇದ್ನ ಯಾರನ್ನಾದ್ರೂ ಕೇಳಿದರೆ ಅವ್ರು ದೇವ್ರನೆಗೆ ಹೇಳ್ತೀನಿ, ಅವರು ಒಳ್ಳೇದಂತೂ ಹೇಳಲ್ಲ. ಹೌದು ದಪ್ಪಾಗಿದ್ದೀಯ, ಹಂಗೆ ಕಾಣ್ತೀನಿ ಹಿಂಗೆ ಕಾಣ್ತಾ ಇದೀಯ ಅಂತ ಅಂತಾರೆ ಹೊರತು ನೀನು ಚೆನ್ನಾಗಿ ಕಾಣ್ತಿದ್ದೀಯ ಅಂತ ಯಾರು ಹೇಳಲ್ಲ. ಯಾರು ನಿಮಗೆ ಮೋಟಿವೇಟ್ ಮಾಡಲ್ಲ, ನಿಮಗೆ ನೀವೇ ಮೋಟಿವೇಟ್ ಮಾಡ್ಕೋಬೇಕು ಆಯಿತಾ. ನಾವು ದಪ್ಪ ಇದ್ದೀವೋ ಸಣ್ಣ ಇದ್ದೀವೋ ಅನ್ನೋದು ಮುಖ್ಯ ಅಲ್ಲ, ನಾವು ಎಷ್ಟು ಹೆಲ್ತಿ ಆಗಿದ್ದೀವಿ ಅನ್ನೋದು ಮುಖ್ಯ. ಯಾಕಂತಂದರೆ ಸಣ್ಣಗಿರೋರೆಲ್ಲ ಹೆಲ್ತಿ ಆಗಿರ್ತಾರೆ ಅಂತಲ್ಲ, ದಪ್ಪಾಗಿರೋರೆಲ್ಲ ಆರೋಗ್ಯ ಚೆನ್ನಾಗಿರಲ್ಲ ಅಂತಲ್ಲ. ನೀವು ಹೆಲ್ತಿ ಆಗಿದ್ದೀರಾ ಫಸ್ಟ್ ಅದನ್ನ ನೋಡ್ಕೊಳ್ಳಿ. ಇವಾಗ ಕೆಲವರು ತುಂಬ ಸಣ್ಣ ಇರ್ತಾರೆ, ತುಂಬ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ. ಇವಾಗ ದಪ್ಪ ಇರೋರು ಎಲ್ಲರೂ ಇವಾಗ ಆರೋಗ್ಯ ಹಾಳಾಗಿರುತ್ತೆ ಅಂತಲ್ಲ. ನೀವು ದಪ್ಪ ಇದ್ರೂ ಹೆಲ್ತಿ ಆಗಿದ್ದೀರಾ, ನಿಮಗೆ ಎಷ್ಟು ಕೆಲಸ ಮಾಡಿದ್ರು ಸುಸ್ತಾಗಲ್ವಾ, ಖುಷಿಯಾಗಿದ್ದೀರಾ, ಅದು ಇಂಪಾರ್ಟೆಂಟು. 0 ಫಿಗರ್ ಆದ್ರೇ ಖುಷಿ ಅಂತ ಅಂದರೆ ದೇವ್ರನೇ ಆ ಮೈಂಡ್ಸೆಟ್ ಮೊದಲು ಯಾವಾಗ ತಲೆಯಿಂದ ತೆಗ್ದಾಕ್ತೀವೋ ಅವಾಗ ಅರ್ಧ ನೆಮ್ಮದಿಯಾಗಿರ್ತೀವಿ. ಮತ್ತು ಯಾರ್ಯಾರು ಏನೇನು ಕಮೆಂಟ್ ಮಾಡ್ತಾರಲ್ವ, ಈ ಕಡೆ ಕಿವಿಲಿ ಕೇಳ್ಕೊಂಡು ಈ ಕಡೆ ಕಿವಿಲಿ ಬಿಟ್ಬಿಡಿ ಅಷ್ಟೇ. ಅವ್ರಿಗೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋದ್ರೆ ನೀವು ಸಣ್ಣ ಆದ್ರೂ ಇದೇನು ಪೇಷಂಟ್ ಥರ ಕಾಣ್ತಾ ಇದೆಯಾ ಅಂತಂತಾರೆ. ದಪ್ಪ ಆದರೆ ಏನು ತಿಂತೀಯಾ ಇಷ್ಟು ದಪ್ಪ ಆಗಿದೆಯಾ ಅಂತಂತಾರೆ. ಹೆಂಗಿದ್ರು ಅಂತಾರೆ. ಅವ್ರ ಮನೆಯಲ್ಲಿ ಅವ್ರ ಸೊಸೆದಿರು ಅವ್ರ ಮಕ್ಳೇನೆ ಎಮ್ಮೆಗಳ ಥರ ಇರ್ತಾರೆ. ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಬೇರೆಯವ್ರ ಮನೆ ಸೊಸೆದಿರಿಗೆ ಕಮೆಂಟ್ ಮಾಡ್ತಾರೆ. ಅವ್ರಿಗೆ ಏನು ಮಾಡೋಕ್ಕಾಗಲ್ಲ, ಕೆಲವರು ಕಮೆಂಟ್ ಮಾಡೋಕ್ಕೆ ಅಂತಲೇ ಇರ್ತಾರೆ. ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬಿಡಿ. ಲೈಫಲ್ಲಿ ಪಾಸಿಟಿವ್ ಆಗಿರಿ. ಎಲ್ಲದನ್ನು ಖುಷಿಯಾಗಿ ಯಾರೇನೋ ನೆಗೆಟಿವ್ ಏನಾದರೂ ಹೇಳಿದ್ರೆ ಈ ಕಡೆ ಕಿವಿಲಿ ಕೇಳಿಸ್ಕೊಳ್ಳಿ, ಈ ಕಡೆ ಕಿವಿಲಿ ಬಿಟ್ಟಾಕಿ ಅಷ್ಟೇ. ನೀವು ಫಸ್ಟು ಯಾವಾಗೂ ಸೆಲ್ಫ್ ಲವ್ವೇ ಮುಖ್ಯ. ಇದನ್ನು ಫಾಲೋ ಮಾಡಿ. ನಾನು ಇದನ್ನು ಫಾಲೋ ಮಾಡಿದ್ಮೇಲೆ ತುಂಬ ನೆಮ್ಮದಿಯಾಗಿದ್ದೀನಿ. ಏನು ಮಾಡೋದು, ಮದುವೆ ಆದಮೇಲೆ ಒಂದು ಮಗು ಆದಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ, ವೆಯ್ಟ್ ಗೇನ್ ಆಗೇ ಆಗ್ತೀವಿ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಮಕ್ಕಳಾದ್ಮೇಲೆ ದಪ್ಪ ಆಗೇ ಆಗ್ತೀವಿ, ಅವೇನು ಬೇಕಂತ ದಪ್ಪ ಆಗಿರ್ತೀವಿ. ಅದರಲ್ಲೂ ಮಕ್ಕಳನ್ನ ನೋಡ್ಕೊಂಡು ಮನೆಯೆಲ್ಲನೂ ಜವಾಬ್ದಾರಿನ ನಿಭಾಯಿಸ್ಕೊಂಡು ಅವ್ರದ್ದು A to Z ನೋಡ್ಕೊಂಡು ನಮ್ಮ ಕಡೆ ಗಮನ ಕೊಡಬೇಕು. ಅದ್ರ ಮಧ್ಯದಲ್ಲಿ ನೀವು ಸ್ವಲ್ಪ ಎಕ್ಸಸೈಸ್ ಮಾಡ್ತಾಯಿದ್ದೀರಾ, ವಾಕಿಂಗ್ ಮಾಡ್ತಾಯಿದ್ದೀರಾ, ನಿಮಗೆ ಟೈಮ್ ಕೊಡ್ತಾ ಇದ್ದೀರಾ ಅಂದರೆ ಅದೇ ಇಂಪಾರ್ಟೆಂಟ್ ಅಲ್ವಾ. ನೀವು ಹೆಲ್ತಿ ಆಗಿದ್ದೀರಾ ಅದನ್ನ ನೋಡ್ಕೊಳ್ಳಿ ಅಷ್ಟೇ. ಬೇರೆಯವ್ರಿಗೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಬಿಟ್ಟಾಕಿ. ನಾನು ಜಾಸ್ತಿ ಬೋಧನೆ ಕೊಡಲ್ಲ. ಸರಿ, ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ನಿಮಗೂ ಈ ಥರ ಯಾವುದಾದ್ರೂ ಫನ್ನಿ ಇನ್ಸಿಡೆಂಟ್ ಆಗಿದ್ದರೆ ದಯವಿಟ್ಟು ಕಮೆಂಟಲ್ಲಿ ಶೇರ್ ಮಾಡಿ ವಿಡಿಯೋ ಹೆಂಗಿತ್ತು ಅಂತ ಹೇಳಿ. ಮತ್ತೆ ಸಿಗುವ. ಬಾಯ್.